ಸಂದೇಶವನ್ನ ಬಹುಶಃ ಕಾಂಗ್ರೆಸ್ ನಾಯಕರಿಗೆ ನೀವೆಲ್ಲ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಮಂಡ್ಯದಲ್ಲಿ ಗೆಲ್ಲಲ್ಲ, ಸೂರ್ಯಚಂದ್ರ ಅವರು ಹುಟ್ಟದೆಷ್ಟೋ ಸತ್ಯವೋ ಅಷ್ಟು ಕುಮಾರಸ್ವಾಮಿ ಸೋಲ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನ ನಮ್ಮ ಮುಖ್ಯಮಂತ್ರಿಗಳು ಒಂದು 10 ಬಾರಿ ಹೇಳಿದ್ದಾರೆ. ನಾನು ಒಂದು ಮಾತನ್ನ ಅವ್ರಿಗೆ ಹೇಳಿದ್ದೇನೆ, ಸಿದ್ದರಾಮಯ್ಯ ಅವರಿಗೆ ನನ್ನನ್ನ ಸೋಲಿಸ್ತಕ್ಕಂಥ ಶಕ್ತಿ ಇರೋದು ನಿಮಗೂ ಇಲ್ಲ, ಶಿವಕುಮಾರ್ಗೂ ಇಲ್ಲ. ನೀವು ದುಡ್ಡು ಹಿಡ್ಕೊಂಡ್ ಬರ್ಬೋದು, ಆದರೆ ನನ್ನನ್ನು ಸೋಲಿಸ್ತಕ್ಕಂಥ ಗೆಲ್ಲಿಸ್ತಕ್ಕಂಥ ಶಕ್ತಿ ಇರೋದು ಮಂಡ್ಯ ತಾಲೂಕಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ನನ್ನ ತಂದೆ ತಾಯಿಗಳು ಯುವಕರು ಸುಮಾರು 17 ಲಕ್ಷಕ್ಕೂ ಹೆಚ್ಚಿನ ಮತದಾರರೇನಿದ್ದಾರೆ. ಆ ನನ್ನ ತಂದೆ ತಾಯಿಗಳು ಯುವಕರ ಕೈನಲ್ಲಿ ನನ್ನನ್ನು ಸೋಲಿಸಬೇಕು, ಗೆಲ್ಲಿಸಬೇಕು ಅಂತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮ ಕೈನಲ್ಲಿ ಇರೋದನ್ನ ಇವತ್ತು ಆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ ಹಲವಾರು ಬಾರಿ, ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿನ ಸೋಲಿಸಿದ್ದು ನಾವು ಕಾಂಗ್ರೆಸ್ ಪಕ್ಷದವರು ಅಂತ ಪಾಪ ಇತ್ತೀಚೆಗೆ ಹೇಳಕೊಂಡಿದ್ದಾರೆ. ಸಂತೋಷ, ನನಗೇನು ಅದರಿಂದ ನೋವು ಇಲ್ಲ, ಅಸೂಯೆನೂ ಇಲ್ಲ. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳ್ತಕ್ಕಂಥದ್ದು, ಬಹುಶಃ ಇಲ್ಲಿ ಹಲವಾರು ಜನ ಮಾತನಾಡಬೇಕಾದ್ರೆ ಹೇಳಿದ್ರು, 65 ಅಡಿ ನೀರಿದ್ದಂಥ ಕನ್ನಂಬಾಡಿ ಕಟ್ಟೆನಲ್ಲಿ ನಮ್ಮ ಮಂಡ್ಯದ ನನ್ನ ರೈತ ಬಂಧುಗಳಿಗೆ ನೀರು ಕೊಟ್ಟು ಬೆಳೆ ಉಳಿಸಿದಂಥ ದಿನಗಳನ್ನು ನೀವು ಕಂಡಿದ್ದೀರಿ. ಇವತ್ತು 98 ಅಡಿ ನೀರಿದ್ದಾಗ ಹೇಳ್ತಾರೆ, ಘೋಷಣೆ ಮಾಡ್ತಾರೆ 102 ಅಡಿಗೂ ಹೋಯ್ತು ನೀರು. ಈ ಬಾರಿ ಯಾವುದೇ ಕಾರಣಕ್ಕೂ ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ ಪ್ರಥಮ ಬಾರಿಗೆ ಮುಂಗಾರಿನಲ್ಲಿ ಈ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತಾರೆ. ಅದು ಘೋಷಣೆ ಮಾಡೋರು ಯಾರು? ಜಿಲ್ಲೆಯ ಉಸ್ತುವಾರಿ ಸಚಿವ. ರೈತರ ಬಗ್ಗೆ ಎಷ್ಟು ಮಟ್ಟಿಗೆ ಗೌರವ ಇಟ್ಟುಕೊಂಡಿದ್ದಾರೆ ಅವರು. ಮಂಡ್ಯ ಜಿಲ್ಲೆ ಜನತೆ ಯಾವ ಒಂದು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು. ಈ ಜಿಲ್ಲೆಗೆ ನಾವು ಎಂಟರ್ ಆಗಬೇಕಾದ್ರೆ ಸಕ್ಕರೆ ನಾಡಿಗೆ ಸ್ವಾಗತ ಅಂತಕ್ಕಂಥದ್ದು 2 ಕಡೆ ಬೋರ್ಡ್ ಹಾಕಿದ್ವಿ. ಹಸಿರು ನಾಡು, ಸಕ್ಕರೆ ನಾಡು ಅಂತಕ್ಕಂಥದ್ದು ಈ ಒಂದು ಜಿಲ್ಲೆಗಿರ್ತಕ್ಕಂಥ ಹೆಸರು. ಇಂಥ ಒಂದು ಜಿಲ್ಲೆಯಲ್ಲಿ ಈ ಸರ್ಕಾರ ಬಂದ ನಂತರ ಹಲವಾರು ಭಾಗದಲ್ಲಿ ನೋಡಿದ್ದೇನೆ ನಾನೀಗ ಕಳೆದ 15-20 ದಿವಸದಲ್ಲಿ. ಈ ಕಡೆ ನಾವು ಮಳವಳ್ಳಿ ಕಡೆಯಿಂದ ಮದ್ದೂರಿಗೆ ಬಂದರೆ, ಅಲ್ಲಿ ಪಾಂಡಪುರದಿಂದ ಕೇರ್ಪೇಟೆ ಕಡೆ ಹೋದರೆ, ಮಂಡ್ಯಕ್ಕೆ ಬಂದರೆ ಹಲವಾರು ಕಡೆ ಕಬ್ಬಿನ ಬೆಳೆ ಒಣಗಿ ನಿಂತಿದೆ. ಈಗ ಬೆಂಕಿ ಹಾಕೋದು ಒಂದೇ ಈಗ ಇರ್ತಕ್ಕಂಥ ಮಾರ್ಗ. ದೇವರದಿಂದ ಮಳೆ ಬಂದರೆ ಅಲ್ಪ ಸ್ವಲ್ಪ ಚಿಗುರು ಕಾಣಬಹುದು ನಾವು. ಭತ್ತ ಅಂತೂ ಬಹಳ ಕಡೆ ಬೆಳೀಲೇ ಇಲ್ಲ. ಇನ್ನು ಕೊನೆಯ ಭಾಗದಲ್ಲಿ ನೀರೇ ಹರಿಲಿಲ್ಲ. ಇದು ಈ ಸರ್ಕಾರ ನನ್ನ ಮಂಡ್ಯ ಜಿಲ್ಲೆಯ ರೈತಿಗೆ ಕೊಟ್ಟಂತ ಉಡುಗೊರೆ. ಇದು ಈ ಚುನಾವಣೆಯಲ್ಲಿ 5 ಸ್ಥಾನವನ್ನು ಗೆಲ್ಲಿಸ್ಕೊಟ್ಟು 6 ಸ್ಥಾನ ಗೆಲ್ಲಿಸ್ಕೊಟ್ರಿ. JDSನ ಮುಗಿಸೇ ಬಿಟ್ಟಿದ್ದೇವೆ ಅದು, ಇನ್ನು JDS ತಲೆನೇ ಎತ್ತಲ್ಲ ಅಂತೇಳಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಕದ ಸಂಗಮದಿಂದ ಒಂದು ಪಾದಯಾತ್ರೆ ಹೊರಟರು ಕಾಂಗ್ರೆಸ್ ನಾಯಕರು. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಹೊರಟರು. ಹಾಗೆ ನಮ್ಮ ಕನಕಪುರದ ಲೀಡರು ನಮ್ಮ ಜನಕ್ಕೆ ಹೇಳಿದ್ರು, ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗೋಗ್ಬಿಟ್ಟ, ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗೋದ್ರು, ದೇವೇಗೌಡರು ಮುಖ್ಯಮಂತ್ರಿಗಳಾಗೋದ್ರು, ನನಗೂ ಒಂದು ಅವಕಾಶ ಕೊಡಿ, ಒಂದು ಪೇಪರು ಪೆನ್ನು ಕೊಡಿ ನನಗೆ ಅಂತ ಕೇಳಿದ್ರು. ಪಾಪ ನೀವು ಆಸೆಯಿಂದ ಕೊಟ್ರಿ, ಪಾಪ ಅವರು ಒಂದು ಅವಕಾಶ ಉಪಯೋಗ ಮಾಡ್ಕೊಳ್ಳಿ. ನೀವು ಪೇಪರ್ ಪೆನ್ ಕೊಟ್ಟಿದ್ದು ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ ಅವರು? ನಮ್ಮ ಕಾವೇರಿ ನೀರು ಉಳಿಸ್ಲಿಕ್ಕೆ ಮಾಡಿದ್ರ? ಕುಮಾರಸ್ವಾಮಿದು ದೇವೇಗೌಡರದು ಕೊಡುಗೆ ಏನು ಅಂತ ಕೇಳ್ತಾರೆ ಸಿದ್ದರಾಮಯ್ಯವರು ಕಾವೇರಿ ಬಗ್ಗೆ. ದೇವೇಗೌಡರು ರಾಜಕಾರಣಕ್ಕೆ ಬಂದು ಮೊದಲನೇ ಬಾರಿಗೆ 1962ನೇ ಇಸ್ವಿ ಪಕ್ಷೇತರ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ಸಿದ್ದರಾಮಯ್ಯವರು ರಾಜಕೀಯದಲ್ಲಿ ಇದ್ರೋ ಎಲ್ಲಿದ್ರೋ ಗೊತ್ತಿಲ್ಲ.
ಇನ್ನು ಈ ವ್ಯಕ್ತಿ ಎಲ್ಲಿದ್ದರೂ ನನಗೆ ಇನ್ನೂ ಗೊತ್ತಿಲ್ಲ. ಬಹಳ ಜನ ಏನನ್ನ ಹೇಳ್ತಾರೆ. ಇದು ಒಂದು ಭಾಗ. ದೇವೇಗೌಡರನ್ನ ಕಾವೇರಿ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. ದೇವೇಗೌಡರು ಉಪವಾಸ ಕೂತರು, ಇವರೇ ಮುಖ್ಯಮಂತ್ರಿ. ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡ್ಲಿಕ್ಕೆ ಹೊರಟರು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ. ದೇವೇಗೌಡರು ಗಾಂಧಿ ಪ್ರತಿಮೆ ಹತ್ರ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಿ ಉಪವಾಸ ಕೂರ್ತೀನಿ ಅಮರನಾಥ್ ಸತ್ಯಾಗ್ರಹ ಅಂತ ಹೇಳಿ ಕೂತ ತಕ್ಷಣ 5 ಜನ ದೆಹಲಿಯಿಂದ ಮಂತ್ರಿಗಳನ್ನ ವಿಧಾನಸೌಧ ಮುಂಭಾಗ ಕಳಿಸಿದ್ರು. ದೇವೇಗೌಡರಿಗೆ ಇದು ಬೇಡ, ಇಂಥ ಕಠಿಣವಾದ ನಿರ್ಧಾರ ಮಾಡಬೇಡಿ ಅಂತ. ಇದು ದೇವೇಗೌಡರು ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಯಾವ ರೀತಿ ಧ್ವನಿ ಎತ್ತಿದ್ದಾರೆ. ಮೊನ್ನೆ ರಾಜ್ಯಸಭೆಯಲ್ಲಿ ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ, ದೇವೇಗೌಡರಿಗೆ ನಡಿಲಿಕ್ಕೆ ಆಗೋದಿಲ್ಲ, ವೀಲ್ ಚೇರಲ್ಲಿ ಹೋಗ್ತಾರೆ ಲೋಕಸಭೆಗೆ. ಲೋಕಸಭೆಯಲ್ಲಿ ಮೇಕೆದಾಟಿನ ವಿಷಯದಲ್ಲಿ ಮತ್ತು ಕಾವೇರಿ ನೀರಿನ ಪರಿಸ್ಥಿತಿ ಏನಾಗಿದೆ, ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯೋ ನೀರಿನ ಪರಿಸ್ಥಿತಿ ಆಗಿದೆ, ಪರಿಯಾಗಿ ಬೇಡ್ಕೊಂಡಂಥ ದೃಶ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಕಡೆ ಕೂತಿರ್ತಾರೆ ಇದೇ ರಾಜ್ಯಸಭಾದಲ್ಲಿ. ಯಾರಾದರೂ ಕಾಂಗ್ರೆಸ್ ನಾಯಕರು ಚಕಾರ ಎತ್ತದ್ರ ದೇವೇಗೌಡರ ಮೇಲೆ ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತೀರಿ? ಇದು ನಾನು ಕೇಳ್ತಕ್ಕಂಥ ಪ್ರಶ್ನೆ. ಇವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದವರು ನೀವು ಸರ್ಕಾರ ಕೊಟ್ಟ ಮೇಲೆ ನಮ್ಮ ನೀರು ತಮಿಳುನಾಡು ಹಕ್ಕು ಅಂತೇಳಿ ಸರಾಗವಾಗಿ ತಮಿಳುನಾಡಿಗೆ ನೀರು ಬಿಡ್ತಾರೆ ಅವರೇ. ನಮ್ಮ ಜಮೀನಲ್ಲಿ ಒಣಗಿ ನಿಂತಿದೆ. ಇದು ಈ ನಮ್ಮ ನಾಡಿನ ಈ ಭಾಗದ ಜನತೆಗೆ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಮೊನ್ನೆ ದೇವೇಗೌಡರು ಮೇಕೆದಾಟಿನ ಬಗ್ಗೆ ಚರ್ಚೆ ಮಾಡಿದ ನಂತರ ಇವರು ಹೇಳಿದ್ರು, ನಾವು ಪಾದಯಾತ್ರೆ ಮಾಡಿದಾಗ ದೇವೇಗೌಡರು ಬೆಂಬಲ ಕೊಡಲಿಲ್ಲ ಅಂತ. ಇವರು ಪಾದಯಾತ್ರೆ ಮಾಡಿದ್ದು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಕಟ್ಟೋದಕ್ಕೆ ಪಾದಯಾತ್ರೆ ಮಾಡಿದ್ರ ಇವರು. ನಿಮ್ಮನ್ನು ನಂಬಿಸಿ ನಾವೇನೋ ಮೇಕೆದಾಟನ್ನ ಕಟ್ಟಿಬಿಡ್ತೀವಿ ಅಂತೇಳಿ. ಈಗ ನಿನ್ನೆ ದಿನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ದೇವೇಗೌಡರು BJPಯ ಲೋಕಸಭಾ ಸದಸ್ಯರು ನರೇಂದ್ರ ಮೋದಿಗೆ ಹೇಳಿ ಅನುಮತಿ ಕೊಡಿಸ್ಬಿಟ್ಟು ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ ಪತ್ರಿಕೆಯಲ್ಲಿ. ಸ್ನೇಹಿತರುಗಳು ಕೆಲವರು ಓದಿರ್ಬೋದು. ನಾನು ದೇವೇಗೌಡರು ಹೇಳವ್ರೆ ಅನುಮತಿ ಕೊಡಿಸಿ ಅಂತ. ಅನುಮತಿ ಕೊಡಬೇಕಾದವರು ನರೇಂದ್ರ ಮೋದಿ ಕೈಯಲ್ಲಿ 5 ನಿಮಿಷಕ್ಕೆ ಕೊಡಿಸ್ತೀವಿ. ಅನುಮತಿ ಎಲ್ಲಿಂದ ಬೇಕೀಗ? ನಿಮಗೆ ತಕರಾಗ್ತಾ ಯಾರು? ತಮಿಳುನಾಡಿನಲ್ಲಿ ಚುನಾವಣೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ. ನಮಗೆ ಹೇಳ್ತೀರಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿ JDS ಪಕ್ಷನ ಮಾರಾಟ ಮಾಡಿಬಿಟ್ಟ ಕುಮಾರಸ್ವಾಮಿ ಅಂತ ಭಾಷಣ ಮಾಡ್ತೀರಿ. ಇವತ್ತು ನೀವು ತಮಿಳುನಾಡಿನಲ್ಲಿ DMK ಜೊತೆ ಲೋಕಸಭೆಗೆ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ನಾಡಿನ ರೈತರ ಬದುಕನ್ನು ಹಾಳು ಮಾಡಿ ಕಾವೇರಿ ನೀರನ್ನ ಮಾರಾಟ ಮಾಡಿರ್ತಕ್ಕಂಥವ್ರು ನೀವುಗಳು ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತೀನಿ. ಮೊನ್ನೆ ಅಲ್ಲಿ ಚುನಾವಣೆಯ ಸಮಯದಲ್ಲಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ ಅಲ್ಲಿಯ ಮುಖ್ಯಮಂತ್ರಿ. ಯಾವುದೇ ಕಾರಣಕ್ಕೂ ನಾವು ಮೇಕೆದಾಟನ್ನ ಕಟ್ಟಲಿಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರೇ, ಒಂದು ಚಕಾರ ಎತ್ತಿದ್ರ ನೀವು ಆ ಪ್ರಣಾಳಿಕೆಯಲ್ಲಿ ಅವ್ರು ಘೋಷಣೆ ಮಾಡಿದ್ದಕ್ಕೆ. ದೇವೇಗೌಡರು ತಕ್ಷಣ ದೆಹಲಿಗೆ ಹೋಗಿ ನಾರಿಮನ್ನವರು ಇವತ್ತು ತೀರ್ಕೊಂಡು ಹೋಗಿದ್ದಾರೆ. ಸುದೀರ್ಘವಾಗಿ ನಮ್ಮ ಕಾವೇರಿ ನೀರಿನ ವಿಷಯದಲ್ಲಿ ವಕೀಲ ವೃತ್ತಿಯನ್ನು ಮಾಡಿದಂಥ ಜವಾಬ್ದಾರಿ ತೆಗೆದುಕೊಂಡಂಥವ್ರು ತೀರ್ಕೊಂಡು ಹೋಗಿದ್ದಾರೆ. ಅವ್ರ ಜೂನಿಯರ್ ಒಬ್ಬರು ಇನ್ನೂ ಎಲ್ಲ ವಿಷಯ ಇಟ್ಕೊಂಡಿದ್ದಾರೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಮೇಕೆದಾಟನ್ನ ಕಟ್ಟತಕ್ಕಂಥದ್ದಕ್ಕೆ ಒಂದು ರಿಸರ್ವಾಯರ್ ಮಾಡಲಿಕ್ಕೆ ಯಾವ ಥರ ಮುಂದುವರಿಬೇಕು ಅಂತಕ್ಕಂಥದ್ದನ್ನ ಈ ವಯಸ್ಸಿನಲ್ಲಿ ಹೋಗಿ ಚರ್ಚೆ ಮಾಡ್ಕೊಂಡು ಮಾನಸಿಕವಾಗಿ ಎಲ್ಲ ಸಿದ್ಧ ಮಾಡಿದ್ದಾರೆ. ನನಗೆ ಹೇಳ್ತಾರೆ ಯಾವಾಗಲೂ, ನೋಡು ನಾನು ಇನ್ನೂ ಸಾಯಲ್ಲ, ಇನ್ನೂ ಬದುಕಿರ್ತೀನಿ, ನಿನ್ನ ಕೈನಲ್ಲೇ ಕಾವೇರಿ ನೀರಿನ ವಿಷಯದಲ್ಲಿ ಇವತ್ತು ಜನತೆಗೆ ನ್ಯಾಯ ಕೊಡಿಸ್ತೀನಿ. ಮಂಡ್ಯ ಜನಕ್ಕೆ ಅಷ್ಟೇ ಅಲ್ಲ, ನಮ್ಮ ಕಾವೇರಿ ದೇಶದಿಂದ ಜನತೆಗೆ ನ್ಯಾಯವನ್ನು ಕೊಡಿಸಿದ ನಂತರವೇ ಆ ಭಗವಂತ ನನ್ನ ಜೀವವನ್ನು ತೆಗೆದುಕೊಳ್ತಕ್ಕಂಥದ್ದು ಅಂತ ಮಾತನ್ನ ಮೊನ್ನೆ 3 ದಿವಸಗಳ ಹಿಂದೆ ದೇವೇಗೌಡರು ನನಗೆ ಹೇಳ್ತಾರೆ. ನೀನೇನು ಹೋರಾಟ ಮಾಡ್ತಾ ಇದೆಯಾ ಗೊತ್ತಿದೆ ಅಂತ ಹೇಳಿ. ಇವತ್ತು ನರೇಂದ್ರ ಮೋದಿಯವರು ದೇವೇಗೌಡರ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿದ್ದಾರೆ. ದೇವೇಗೌಡರ ಬಗ್ಗೆ ಬಹಳ ಗೌರವ ಇದೆ. ಮೈಸೂರಿನಲ್ಲಿ ತಾವು ಗಮನಿಸಿರ್ಬೋದು, ಮೊನ್ನೆ ಭಾಷಣ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ಒಂದು ಮಾತು ಹೇಳ್ತಾರೆ, ದೇವೇಗೌಡರ ಮಾರ್ಗದರ್ಶನ, ಕುಮಾರಸ್ವಾಮಿ ಅವರ ಸುದೀರ್ಘವಾದ ಅನುಭವ ಏನಿದೆ ಆ ಅನುಭವವನ್ನು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಕುಮಾರಸ್ವಾಮಿ ಅವರಿಂದ ನಾನು ಉಪಯೋಗ
ನರೇಂದ್ರ ಮೋದಿ ಅವ್ರ ಬಗ್ಗೆ ನಮ್ಮ ವಿದೇಶದಿಂದ ಬಂದಿರತಕ್ಕಂಥ ನಮ್ಮ ಯುವ ಸ್ನೇಹಿತರು ಮಾತಾಡಿದ್ರು. ಅಮೆರಿಕಾದಲ್ಲಿ ವಿಶ್ವದಲ್ಲಿ ಅವರ ಬಗ್ಗೆ ಯಾವ ರೀತಿ ಇವತ್ತು ಗೌರವ ಇದೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಅಂತೇಳಿ. ಅದೇ ನರೇಂದ್ರ ಮೋದಿ ಅವರು ಈ ದೇಶದ 10 ವರ್ಷದ ಆಳ್ವಿಕೆ ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರು ಮಾಡಿದ್ರು, ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು. ನೀವು ಬೆಳೆಸಿರ್ತಕ್ಕಂಥ ಸದಾಕಾಲ ಕಷ್ಟ ಸುಖದಲ್ಲಿ ಶಕ್ತಿ ತುಂಬಿರ್ತಕ್ಕಂಥ ನಿಮ್ಮ ಮನೆಯ ಹಿರೀಕರು, ಈ ಒಂದು ಜಿಲ್ಲೆಯ ಹಿರೀಕರು ಅಂತಕ್ಕಂಥ, ಹಾಸನದ ಹಿರೀಕರು ಅಂತ ಹೇಳಲ್ಲ, ಹಾಸನದ ಜೊತೆಗೆ ಈ ರಾಜ್ಯದ ಹಿರೀಕರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳ ಭೇಟಿಗೆ ಸಮಯ ಕೇಳಿದ್ರೆ ತಕ್ಷಣ ಕೊಟ್ಟು ದೇವೇಗೌಡರಲ್ಲಿ ಹೋದ್ರೆ ಅವರು ಎದ್ದು ಬಂದು ದೇವೇಗೌಡರನ್ನ ಕೈ ಹಿಡಿದು ಕರ್ಕೊಂಡ್ಬಂದು ಕುರ್ಚಿ ಮೇಲೆ ಕೂರಿಸಿ ಪ್ರಧಾನಮಂತ್ರಿ ಕಚೇರಿನಲ್ಲಿ ಹಿಂದ್ಗಡೆ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸಿ ಸಾರ್ವಜನಿಕವಾಗಿ ಜನತೆ ಕಳಿಸ್ತಾರೆ. ಇದು ದೇವೇಗೌಡರ ಬಗ್ಗೆ ಆ ಗೌರವವನ್ನು ಇಟ್ಟಿರ್ತಕ್ಕಂಥದ್ದು. ನೀವು ಕೊಟ್ಟಂತ ಶಕ್ತಿ ದೇವೇಗೌಡರಿಗೆ ಇವತ್ತು ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಗೌರವ ಕೊಡ್ತಾ ಇರ್ತಕ್ಕಂಥದ್ದು. ನೀವು ದೇವೇಗೌಡರಿಗೆ ಕೊಟ್ಟಂತ ಶಕ್ತಿ, ಇದೆಲ್ಲವನ್ನ ನಾವು ಗಮನಿಸಿದ್ದೇವೆ. ಅಷ್ಟು ಸುಲಭವಾಗಿ JDS ಪಕ್ಷವನ್ನೇ ಯಾರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪಕ್ಷ ನೀವು ಕಟ್ಟುತ್ತಿರ್ತಕ್ಕಂಥ ಪಕ್ಷ, ಇದು ನಿಮ್ಮಿಂದ ಬೆಳೆದಿದೆ. ಲಕ್ಷಾಂತರ ಕಾರ್ಯಕರ್ತರು ನೀವು ಬೆಳೆಸಿದ್ದೀರಿ. ಇವತ್ತು ಹಲವಾರು ವಿಷಯಗಳ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ರೈತರು ಸಾಲ ಮನ್ನಾ ಮಾಡಿದಾಗ ಪ್ರಧಾನಮಂತ್ರಿಗಳ ಹತ್ರಕ್ಕೆ ಹೋಗಿ ರೈತರು ಸಾಲ ಮನ್ನಾ ಮಾಡ್ತಾ ಇದ್ದೀನಿ, ನನ್ನ ಖಜಾನೆ ಖಾಲಿಯಾಗಿದೆ, ದುಡ್ಡು ಕೊಡ್ತಿರೋ ಇಲ್ವಂತ ಗಲಾಟೆ ಮಾಡೋದ್ನ. ನಿಮ್ಮ ತೆರಿಗೆ ಹಣ, ನಿಮ್ಮ ದುಡ್ಡು ಖಜಾನೆ ತುಂಬಿಸಿದ್ರಿ, ನಿಮ್ಮ ದುಡ್ಡು ನಿಮ್ಗೆ ಕೊಟ್ಟಿದ್ದೇನೆ ವಾಪಸ್ಸು. ಮಂಡ್ಯ ಜಿಲ್ಲೆಗೆ 750 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, 750 ಕೋಟಿ. ಕುಮಾರಸ್ವಾಮಿ ಏನು ಮಾಡಿದ ಜಿಲ್ಲೆಗೆ ಅಂತ ಕೇಳ್ತಾರೆ ಕಾಂಗ್ರೆಸ್ ನಾಯಕರು. ನೀವೇನು ಕೊಟ್ಟಿದ್ದೀರಿ ಜಿಲ್ಲೆಗೆ? ನೀವು ಕೊಟ್ಟಿದ್ದೇನು ಕಾಂಗ್ರೆಸ್ ನಾಯಕರು? ಬರಗಾಲ ಕಾಂಗ್ರೆಸ್ ಬಂದಾಗಲಿಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಲಿಲ್ಲ, ಇನ್ನೊಂದು ಬರಗಾಲನೂ ಜೊತೆ ಕರ್ಕೊಂಡು ಬರ್ತಾರೆ. ಆದ್ರೆ ಈ ಬರಗಾಲ ಇದೆಯಲ್ಲ, ಬರಗಾಲ ಈ ಸರ್ಕಾರದಲ್ಲಿ ಅವರಲ್ಲ, ಇವ್ರಿಗೆ ಬರಗಾಲ ಅಲ್ಲ. ಬರಗಾಲ ನಿಮ್ಮಂತ ಪುಣ್ಯಾತ್ಮ ತಂದೆ ತಾಯಿದ್ರು ಭೂಮಿ ನಂಬಿ ಏನು ಬದುಕ್ತಾ ಇದ್ದೀರಿ, ನಿಮಗೂ ಬರಗಾಲ. ಅವರಿಗೆ ಸುವರ್ಣ ಕಾಲ, ಅವರಿಗೆ ಬರಗಾಲ ಬಂದ್ಬಿಟ್ರೆ ದುಡ್ಡು ತಿನ್ಲಿಕ್ಕೆ, ದುಡ್ಡು ಲೂಟಿ ಮಾಡ್ಲಿಕ್ಕೆ. ಇದು ಇವರು ನಡೆಸ್ತಿರ್ತಕ್ಕಂಥ ದಾರಿ. ನಾನು ಬಹಳ ಹೊತ್ತು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೀವು ಇವತ್ತೇನು ಈ ಸಭೆಯಲ್ಲಿ ಬಂದಿದ್ದೀರಿ, ಒಂದು ಮಾತನ್ನ ನಿಮಗೆ ಕೊಡ್ತೀನಿ. ಕಳೆದ ಬಾರಿ ನಾನು 2018ರಲ್ಲಿ ಕುಮಾರ ಪರ್ವ ಮಾಡಬೇಕಾದ್ರೆ ಹೇಳಿದೆ, ನನ್ನ ರೈತರು ಆತ್ಮಹತ್ಯೆಗೆ ಶರಣಾಗಬೇಡಿ, ನಾನು ಮುಂದೆ ಈ ರಾಜ್ಯದಲ್ಲಿ ಜನತೆ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದೀನಿ. ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ, ಆದ್ರೂ ನನ್ನ ರೈತರು ಕೊಟ್ಟ ಮಾತನ್ನು ನಾನು ನಡೆಸ್ಕೊಂಡಿದ್ದೇನೆ. 25,000 ಕೋಟಿ ರೈತರು ಸಾಲ ಮನ್ನಾ ಕೊಟ್ಟೆ. ನನಗೆ ಸ್ವತಂತ್ರ ಸರ್ಕಾರ ಕೊಟ್ಟಿದ್ರೆ ಅದರ ಕಥೆನೇ ಬೇರೆ. 5 ವರ್ಷದ ಸರ್ಕಾರ ನಾವೆಂದೂ ಆಳಲಿಲ್ಲ. ದೇವೇಗೌಡರು ಆಳಿತು 62 ವರ್ಷದ ಅವರ ರಾಜಕೀಯ ಜೀವನದಲ್ಲಿ. 10 ತಿಂಗಳು ಪ್ರಧಾನಮಂತ್ರಿ, 16 ತಿಂಗಳು ಮುಖ್ಯಮಂತ್ರಿ, 2 ವರ್ಷ ಮಂತ್ರಿ, ನೀರಾವರಿ ಮಂತ್ರಿ. ಇವತ್ತು ನೀರಾವರಿ ಮಂತ್ರಿಗಳಿರಲಿ ದೇವೇಗೌಡರು 83ರಿಂದ 85. ಈ ಒಂದು ಮದ್ದೂರು ತಾಲೂಕಿಗೆ ಎಷ್ಟು ಸೇತುವೆಗಳನ್ನು ಕಟ್ಟಿಸಿದ್ದಾರೆ. ಮದ್ದೂರು ತಾಲೂಕಿನಲ್ಲಿ ಬಹುಶಃ ಕೊಪ್ಪ ಭಾಗದಲ್ಲಿ ಎಷ್ಟು ಸೇತುವೆಗಳನ್ನು ಕಟ್ಟಿಸ್ಕೊಟ್ರು, ಎಷ್ಟು ರಸ್ತೆಗಳ ಕೆಲಸ ಆಯಿತು. ಅವತ್ತು ಒಂದು ಚುನಾವಣೆ, ಉಪಚುನಾವಣೆ ಸಂದರ್ಭ ನಾವೆಲ್ಲ ಸಣ್ಣ ಮಕ್ಕಳು, ಮತ್ತೆ ಹಳ್ಳಿಗೆ ನಿಮ್ಮ ಜೊತೆ ಕೂತು ನೀವೇನೇನು ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಅದೆಲ್ಲವನ್ನು ಮಾಡಿದ್ದಷ್ಟೇ ಅಲ್ಲ. ಅವತ್ತು ಸಿದ್ದರಾಜು ನಮ್ಮ ಜೊತೆಯಲ್ಲಿ ಇದ್ರು, ದೇವೇಗೌಡರ ಜೊತೆಯಲ್ಲಿ. ಸಿದ್ದರಾಜು ಅವರು ನಮ್ಮ ಜೊತೆಯಲ್ಲಿದ್ದಾಗ SM ಕೃಷ್ಣ ಅವರು ಮುಂದಿನ ಮುಖ್ಯಮಂತ್ರಿ ಆಗಬಹುದು ಅಂತಕ್ಕಂಥದ್ದು ಒಂದು ವಾತಾವರಣ ನಿರ್ಮಾಣ ಆದಾಗ ದೇವೇಗೌಡರು ಸಂಪೂರ್ಣವಾಗಿ ಸಹಕಾರ ಕೊಟ್ಟರು. ಇಲ್ಲ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ನಾವಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರ ವಿರುದ್ಧವಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ಬೇಡ, ನಾವು ಅವ್ರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನ ಅವತ್ತು ತೀರ್ಮಾನ ಮಾಡಿದಂಥದ್ದು ಇವತ್ತು ನಾನು ಸ್ಮರಿಸ್ಕೊತೀನಿ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಹೇಶ್ ಚಂದ್ರ ಅವರನ್ನ ಗೆಲ್ಲಿಸ್ಕೊಟ್ರಿ ನೀವು. ಸಿದ್ದರಾಜು ಅವರನ್ನ ಅವತ್ತು ಸಿದ್ದರಾಜು ಮಹೇಶ್ ಚಂದ್ರ ಒಂದಾಗಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಅವತ್ತು ಇನ್ನೊಂದು ರೀತಿಯ ತೀರ್ಮಾನ ತಗೊಂಡ್ರಿ. ನಿಮ್ಮಲ್ಲಿ ಬಹುಶಃ ಅದಕ್ಕೆ ಹೇಳೋದು, ಮಂಡ್ಯ ಜಿಲ್ಲೆಯ ರಾಜಕೀಯವೇ ಬೇರೆ, ರಾಜ್ಯದಲ್ಲಿ ನಡೀತಕ್ಕಂಥ ಬೇರೆ ರಾಜ್ಯದ ನಮ್ಮ ಲೋಕಸಭಾ ಚುನಾವಣೆಗಳ ರಾಜಕೀಯವೇ ಬೇರೆ. ಇಲ್ಲಿ ಪ್ರೀತಿ ಇದ್ರೆ ಉಳಿತೀವಿ. ಮಂಡ್ಯ ಜನತೆ ಪ್ರೀತಿ ಇಲ್ಲದೆ ಇದ್ರೆ ಅವ್ರು ಎಂಥ ದೊಡ್ಡ ಮನುಷ್ಯನಾದರೂ
ಎಂತ ದೊಡ್ಡ ಅಧಿಕಾರದಲ್ಲಿದ್ದರೂ ನಾವು ಜಾಗ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ತೀನಿ. ಇವತ್ತು ನಾನೊಂದು ಮಾತು ಹೇಳ್ತೀನಿ. ಅವತ್ತು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಘೋಷಣೆ ಮಾಡಿದೆ. ಇವತ್ತು ಬಹುಶಃ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ ಬಹುಶಃ ಕೇಂದ್ರ ಸರ್ಕಾರದಲ್ಲಿ ಬಹಳ ಜನ ಹೇಳ್ತೀನಿ. ಯಾಕೆಂದ್ರೆ ಮೊನ್ನೆ ಪತ್ರಿಕೆಯವರು ಏನೋ ಸಂಸ್ಥೆ ಇವ್ರಿಗೆ ಹೇಳ್ತಿದ್ರು, ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಅದೇನೋ ಕೇಂದ್ರ ಮಂತ್ರಿ ಆಯ್ತಾನಂತೆ, ಕೇಂದ್ರದ ಮಂತ್ರಿ ಆಯ್ತಾನಂತೆ, ಅದೇನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಆರ್ಥಿಕ ಸಚಿವನೇ ಆಗ್ಬಿಡ್ಲಿ ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ. ಇಲ್ಲಿ ದೇವರ ಒಂದು ಅನುಗ್ರಹ ಇದ್ದಾಗ ನಾನು 2004ರಲ್ಲಿ MLA ಚುನಾವಣೆಗೆ ನಿಂತೆ. ಇಲ್ಲಿ ಮಂಡ್ಯದಲ್ಲೂ ನಾನು ಚುನಾವಣಾ ಪ್ರಚಾರಕ್ಕೆ ಬಂದಾಗ 2004ರಲ್ಲಿ ಹಲವಾರು ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ ಶಾಸಕರ ಪರವಾಗಿ ಮಂಡ್ಯ ಜಿಲ್ಲೆನಲ್ಲಿ ಆ ಚುನಾವಣೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಕೂಗಿದ್ರಿ ನೀವೇನಾದ್ರು ಮರ್ತಿರ್ಬೋದು, ನಾನು ಮರ್ತಿಲ್ಲ. ನಾನು ಸದ್ಯ ನಾನು MLA ಆದ್ರೂ ಸಾಕು ಅಂತ ಇದ್ದವನು 2004. ಕುಮಾರಣ್ಣ ಮುಂದಿನ ಮುಖ್ಯಮಂತ್ರಿ ಅಂತ ಎಲ್ಲ ಹಳ್ಳಿಗಳು ಹೋದರೆ ಕೂಗ್ತಾ ಇದ್ರಿ ನೀವು. ಅವತ್ತು ನಾನು ಮೊದಲನೇ ಬಾರಿ ಶಾಸಕನಾಗಿ ನಾವ್ಯಾರು ನಿರೀಕ್ಷೆನೇ ಇಟ್ಟಿರಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಬಂತು ನನಗೆ. ಅದಕ್ಕೆ ದೇವರು ನಿಮ್ಮಗಳ ಬಾಯಿನಲ್ಲಿ ನುಡಿಸ್ತಾನೆ. ನಾಡಿನ ಜನತೆ ನೀವೇನಿದ್ದೀರಿ, ನೀವು ದೇವರ ಸ್ಥಾನದಲ್ಲಿ ಅರಸ್ತೀರಿ. ನಮಗೆ ನಿಮ್ಮ ಅರಿಕೆ ಪ್ರಕಾರ ಆ ದೇವರು ತಥಾಸ್ತು ಅಂತಾನೆ ನಿಮ್ಮ ಕೂಗಾಟಕ್ಕೆ. ಇವತ್ತು ಎಲ್ಲೂ ಹೋದರೂ ಎಲ್ಲರೂ ಹೇಳ್ತಕ್ಕಂಥದ್ದು ಕುಮಾರಣ್ಣ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಂತ್ರಿ ಮಾಡ್ತಾರೆ, ಅವರಿಗೆ ಮಂಡ್ಯ ಜಿಲ್ಲೆಗೆ ಅನುಕೂಲ ಮಾಡ್ತಾರೆ ಕುಮಾರಣ್ಣ ಅಂತಕ್ಕಂಥ ನೀವೇ ಮಾತಾಡ್ಕೊತೀರಿ. ಮುಂದಿನ ಮುಖ್ಯಮಂತ್ರಿ ಮುಂದಿನ ಸಚಿವರು ಕೇಂದ್ರದಲ್ಲಿ ಕುಮಾರಣ್ಣ ಅಂತ ನೀವು ಹಳ್ಳಿಗಳಲ್ಲಿ ಕೂಗ್ತೀರಿ ಬಂದ್ರೆ. ಇದು ಆ ದೇವರು ನಿಮ್ಮ ಬಾಯಿನಲ್ಲಿ ನುಡಿಸ್ತಾ ಇದ್ದಾನೆ. ಕಾರ್ಮಿಕರ ಪರವಾಗ ಸಣ್ಣ ಮಕ್ಕಳು ಕೆಲಸಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಕೂಲಿ ಕಾರ್ಮಿಕರದ ಅಸಂಘಟಿತ ಕೂಲಿ ಕಾರ್ಮಿಕರು. ನಾನು 2006 ಮುಖ್ಯಮಂತ್ರಿ ಇದ್ದಾಗ ಕೇಳೋಣ 2006 ಮುಖ್ಯಮಂತ್ರಿ ಇದ್ದಾಗ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿ ಅಂತ ಪ್ರಾರಂಭ ಮಾಡೋದು 2006. ಸುಮಾರು ಇವತ್ತು 10,000 ಕೋಟಿ ದುಡ್ಡಿದೆ ಅಲ್ಲಿ. ಆ ದುಡ್ಡು ಲೂಟಿ ಹೊಡ್ಕೊಂಡು ಕೂತವ್ರೆ. ನಾನು ಏನ್ ಮಾಡೋದು? ಎಷ್ಟು ನಾವು ಧ್ವನಿ ಎತ್ತದ ನಾವು ಕಾರ್ಮಿಕರ ಅಸಂಘಟಿತ ಕಾರ್ಮಿಕರ ಬದುಕನ್ನು ಸರಿಪಡಿಸಬೇಕು ಅನ್ನೋದು ನನ್ನ ಜವಾಬ್ದಾರಿ ಇದೆ, ಗೊತ್ತು ನನಗೆ. ನನಗೇನು ಮಾಡಲಿ, ನನಗೆ 5 ವರ್ಷದ ಸರ್ಕಾರ ಕೊಡಿ ಅಂತ ಇಡೀ ರಾಜ್ಯದಲ್ಲಿ ಬೇಡಿದ್ರು ನನಗೆ 5 ವರ್ಷದ ಸರ್ಕಾರ ಕೊಡಲಿಲ್ಲ. ನನಗೆ ನನ್ನ ಭಾವನೆಗಳಿರದೆ ಬೇರೆ. ಬರೀ ಮಂಡ್ಯ ಜಿಲ್ಲೆ ಒಂದಕ್ಕೆ ಅಂತಕ್ಕಂಥದ್ದು ನಾನು ಹೇಳಲ್ಲ. ಮಂಡ್ಯ ಜಿಲ್ಲೆಗೆ ಏನೊಂದು ಅಭಿವೃದ್ಧಿ ಅಂತಕ್ಕಂಥದ್ದಾಗಬೇಕಾಗಿದೆ. ಇಡೀ ರಾಜ್ಯದಲ್ಲಿ ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯಾಗಿ ನಾನು ಮಾಡದೇ ಇದ್ರೆ ಮತ್ತೆಂದು ಮಂಡ್ಯ ಜಿಲ್ಲೆಯಲ್ಲಿ ಪ್ರವೇಶ ಮಾಡಿ ನನಗೆ ಮತ ಕೊಡಿ ಅಂತ ಕೇಳಲಿಕ್ಕೆ ಬರಲ್ಲ. ನನಗೊಂದು ಸವಾಲಿದೆ. ನನ್ನ ಮನಸ್ಸಿನಲ್ಲಿ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ಇವತ್ತು ನಮ್ಮ ಬಗ್ಗೆ, ನನ್ನ ತಂದೆ ಬಗ್ಗೆ, ನನ್ನ ಪಕ್ಷದ ಬಗ್ಗೆ ಬಹಳ ಕೆಟ್ಟದಾಗಿ ವ್ಯಂಗ್ಯವಾಗಿ ಟೀಕೆ ಮಾಡತಕ್ಕಂಥ ಕಾಂಗ್ರೆಸ್ನ ನಾಯಕರೇನಿದ್ದಾರೆ, ಹೃದಯದಲ್ಲಿ ಶಪಥ ಮಾಡಿದ್ದೇನೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ನಾನು ಲೋಕಸಭೆಗೆ ಹೋದರೆ ನನ್ನದೇ ಆದಂಥ ಕಲ್ಪನೆಗಳನ್ನು ಇಟ್ಟಿದ್ದೇನೆ. ನಾನು ಈಗ ಬರಬೇಕಾದರೆ ಮದ್ದೂರಿನ ಈ ಪೇಟೆ ಬೀದಿಲಿ ಬಂದೆ. ಆ ಪೇಟೆ ಬೀದಿಲಿ ಕೆಲವು ಜನ ಬದುಕ್ತಕ್ಕಂಥ ಕಾರ್ಮಿಕರು ಅಂದ್ರಲ್ಲ, ಅಸಂಘಟಿತ, ಆ ಬಡವರು ಕಣ್ಣಾರೆ ಕಂಡೆಯಲ್ಲಿ ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತೇಳಿ. ನನಗೆ 5 ವರ್ಷ ಯಾತಕ್ಕೆ ನಾನು ಬಿಜೆಪಿ ಜೊತೆ ಇವತ್ತು ಸಂಬಂಧ ಬೆಳೆಸಿದ್ದೇನೆ ನೋಡಿದೆ. ನಾನು ಸ್ವತಂತ್ರವಾಗಿ ರಾಜ್ಯದಲ್ಲಿ ಇನ್ನೂ 10 ವರ್ಷ ಹೋರಾಟ ಮಾಡಿದ್ರು. ನಾನು ಸ್ವತಂತ್ರವಾಗಿ ಸರ್ಕಾರ ತರಕ್ಕೆ ಸಾಧ್ಯ ಇಲ್ಲ. ನಮ್ಮ ಜನ ನೀವೊಂದು ಕುಮಾರಣ್ಣ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಮಂಡ್ಯ ಜಿಲ್ಲೆಯಲ್ಲಿ 8 ಗೆಲ್ಲಿಸ್ಕೊಡ್ಬೋದು. ಆದ್ರೆ ಇಡೀ ರಾಜ್ಯದಲ್ಲಿ ನಾನು ಗೆಲ್ತಕ್ಕಂಥ ಶಕ್ತಿ ನನ್ನ ಪಕ್ಷದ ಸಂಘಟನೆ ಆ ಮಟ್ಟದಲ್ಲಿ ಇಲ್ಲ.
ಅದಕ್ಕೋಸ್ಕರವಾಗಿ ಇವತ್ತು ಬಿಜೆಪಿ ಜೊತೆ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ಸ್ವಾರ್ಥಕ್ಕಲ್ಲ. ಈ ನನ್ನ ಜನತೆ ನನಗೇನು ಈ ಮಟ್ಟಿಗೆ ಬೆಳೆಸಿದ್ದೀರಿ, ಇವತ್ತು ನಾನು ಏಕಾಂಗಿಯಾಗಿ ಸ್ವತಂತ್ರವಾಗಿ ಅಧಿಕಾರ ತಂದು ನಿಮ್ಮ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಅಂತ ಹೇಳಿ ಇಡೀ ದೇಶದಲ್ಲಿ ಜನತೆಯನ್ನು ಕೂಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಅವರಿಂದ ಸಹಕಾರ ಪಡೆದು ಇವತ್ತು ಸರ್ಕಾರವನ್ನ ನಾವು ರಚನೆ ಮಾಡಿದ್ರೆ ಈ ಒಂದು ನಾಡನ್ನ, ಈ ರಾಜ್ಯದ, ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರಲಿ, ನಮ್ಮ ಭಾಗಕ್ಕೆ ಯಾವೊಂದು ಮೇಕೆದಾಟಿನ ಅವಶ್ಯಕತೆ ಇದೆ, ಇದೆಲ್ಲವನ್ನ ಮುಂದಿನ 5 ವರ್ಷದಲ್ಲಿ ಕಾರ್ಯರೂಪಕ್ಕೆ ತಂದು ನಿಮ್ಮ ಋಣ ತೀರಿಸಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಬಿಜೆಪಿಯ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದೇನೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿರೋದು ಸರ್ಕಾರದೊಳಗಿದ್ರೆ ನಾನು ನಿಮ್ಗೆ ಏನಾದ್ರೂ ಕೆಲಸ ಮಾಡಬಹುದು. ಸರ್ಕಾರದಲ್ಲಿ ಇಲ್ಲದೆ ಇದ್ರೆ ವೇದಿಕೆ ಮೇಲೆ ಬಂದು ಭಾಷಣ ಮಾಡಿ ಪತ್ರಿಕೆಯವರು ಉದ್ದೇಶಿಸಿ ಬೈಬಹುದು ಅಷ್ಟೇ. ಆದ್ರೆ ನಿಮ್ ಕೆಲಸ ಆಗಲ್ಲ, ನಿಮ್ ಕಷ್ಟ ಬಗೆಹರಿಸಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನನ್ನ ರೈತ ಬಂಧುಗಳಿರ್ಲಿ, ಯಾವುದೇ ಸಮಾಜ ಇರಲಿ, ಅದು ದಲಿತ ಸಮಾಜಗಳಿರ್ಲಿ, ನಮ್ಮ OBC ಕುರುಬರಿರಲಿ, ಮಡಿವಾಳರಿರಲಿ, ಸವಿತಾ ಸಮಾಜ ಇರಲಿ, ನನಗೆ ಜಾತಿ ಇಲ್ಲ. ನಾನು ಇವತ್ತು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಸಿದ್ದರಾಮಯ್ಯನವರೇ, ದೇವೇಗೌಡರನ್ನ ಜಾತ್ಯತೀತ ಪದ ತೆಗೆದಾಕಿ ನಿಮ್ಮ ಪಕ್ಷದ್ದು ಅಂತ ಹೇಳ್ತೀರಿ. ಇವತ್ತು ನೀವು ಇಲ್ಲಿ ಈ ಮಟ್ಟಕ್ಕೆ ಕೂತಿದ್ರೆ ಯಾವ ದೇವೇಗೌಡರಿಗೆ ಈ ಒಕ್ಕಲಿಗ ಸಮಾಜ ಶಕ್ತಿಯನ್ನ ತುಂಬಿದ್ದೀರಿ ರಾಜಕಾರಣದಲ್ಲಿ. ಈ ಒಕ್ಕಲಿಗ ಸಮಾಜ ದೇವೇಗೌಡರಿಗೆ ಕೊಟ್ಟಂತ ಶಕ್ತಿಯನ್ನ ನಿಮ್ಮಂತ OBC ಹಿಂದುಳಿದ ವರ್ಗದ ಜನ ಏನಿದ್ರೆ ನಮ್ಮ ಒಕ್ಕಲಿಗ ಸಮಾಜ ದೇವೇಗೌಡರು ಕೊಟ್ಟ ಶಕ್ತಿಯನ್ನು ನಿಮಗೆ ದಾರಿ ಎರೆದರು, ನಿಮ್ಮನ್ನ ಇವತ್ತು ಸ್ಥಾನಗಳಿಗೆ ತಂದಿದ್ದಾರೆ. ಈಗ ದೇವೇಗೌಡರು ದುಡಿಮೆ ನಿಮಗೆ ಬೇಕಿಲ್ಲ, ದೇವೇಗೌಡರು ದುಡಿಮೆ ನಿಮಗೆ ಬೇಕಿಲ್ಲ. ಎಲ್ಲಿದ್ರಿ ನೀವೆಲ್ಲ? ಎಲ್ಲಿದ್ರಿ? ನಾವೇನು ರಾಜಕಾರಣಕ್ಕೆ ಬಂದಿರಲಿಲ್ಲ, ಇನ್ನು ಸಣ್ಣ ಮಕ್ಕಳು ನಾವು. ನಿಮ್ಮನ್ನ ದೇವೇಗೌಡರು ಅವರ ಸಚಿವ ಸಂಪುಟದಲ್ಲಿ ಆರ್ಥಿಕ ಸಚಿವರನ್ನು ಮಾಡಿದ್ರು. ಹೇಳ್ತಾರೆ ನಿನ್ನೆ ದೇವೇಗೌಡರು ಕುಟುಂಬ ಅವರಿಗೆ ಮಾತ್ರ ಅವರು ರಾಜಕಾರಣ ಮಾಡೋದು, ಯಾರಿಗೂ ಒಕ್ಕಲಿಗರನ್ನ ಬೆಳೆಸಲ್ಲ ಅಂತ ಮೊನ್ನೆ ತಾನೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಷ್ಟು ಜನ ಬೆಳೆಸಿದ್ರು ದೇವೇಗೌಡರು, ಎಂತೆಂತ ಹಿನ್ನೆಲೆ ಇದ್ದವ್ರು ಬಂದು ದೇವೇಗೌಡರ ನೆರಳಿನಲ್ಲಿ ಬೆಳೆದು ಈಗ ಅವನು ಯಾರೋ ಮುದುಕ ಹೇಳ್ತಾನೆ ಅಂತ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ. ಅಂತ ದಿನಗಳನ್ನು ನೋಡ್ತಾ ಇದ್ದೇವೆ. ದೇವೇಗೌಡರು ಜಾತಿ ನೋಡ್ಲಿಲ್ಲ, ನಮ್ಮ ಜನ ಬೆಳೆಸಿದಂತ ನಮ್ಮ ಜನ ಏನಿದ್ದೀರಿ ಏನ ನಾವು ತಂದು ಕೊಡ್ತೀವಿ ನೀರಲ್ಲಿ. ಇವತ್ತು ನಮ್ಮ ರಾಜ್ಯಲೇ ಬಿಡಿ ಅವರ ಅದೇನು ತೊಂದರೆ ಇಲ್ಲ. ಅವ್ರ ಆಕ್ಚುಲಿ ಅವ್ರ ನೋವನ್ನು ಹೇಳ್ಕೊತಾ ಇದ್ದಾರೆ. ಇಲ್ಲಿ ಇಲ್ಲ ಬಿಡಿ ನಮ್ಮ ಪೊಲೀಸ್ ಬಿಡಿ, ತೊಂದರೆ ಇಲ್ಲ. ನಮ್ಮ ಅಭಿಮಾನಿಗಳ ಬಿಡಿ. ಇಲ್ಲಿ ನಾನು ಯಾಕೆ ಇದನ್ನು ಹೇಳ್ತೀನಿ ಸಿದ್ದರಾಮಯ್ಯನವರೇ, ಅವತ್ತು ನಿಮ್ಮನ್ನ ಆರ್ಥಿಕ ಸಚಿವರು ಮಾಡಿರಲ್ಲ ದೇವೇಗೌಡರು. ನೀವೇನ್ ದೊಡ್ಡ ಆರ್ಥಿಕ ತಜ್ಞರು ಅಂತ ಹೇಳಿ ದೇವೇಗೌಡರು ನಿಮ್ಮನ್ನ ಆರ್ಥಿಕ ತಜ್ಞರು ಮಾಡಿದ್ರ? ನಿಮ್ಮನ್ನ ಹೆಸರಿಗೆ ಆರ್ಥಿಕ ತಜ್ಞರು ಮಾಡಿದ್ರು, ಸಚಿವರು ಮಾಡಿದ್ರು. ನಿಮ್ಗೆ ಆ ಶಕ್ತಿಯನ್ನು ಬೆಳೆಸಬೇಕಾದ್ರೆ ಆರ್ಥಿಕ ಇಲಾಖೆಯನ್ನು ಯಾವ ರೀತಿ ನಡೆಸ ಇವತ್ತು ದೇವೇಗೌಡರನ್ನ ಮರೆತಿರಬಹುದು ನೀವು. ನಿಮ್ಮನ್ನ ಹಿಂದೆ ಯಾವ ರೀತಿ ಬೆಳೆಸಲಿಕ್ಕೆ ಏನೇನು ಮಾಡಿದ್ದಾರೆ ಆ ಕಾಲ ಭೈರವೇಶ್ವರ ಬಿಡ್ತೀನಿ. ಕಾಲ ಭೈರವೇಶ್ವರ ಮುಂದಿನ 1 ವರ್ಷ 1.5 ವರ್ಷದಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ದೇವೇಗೌಡರ ಬಗ್ಗೆ ಏನೇನು ಚರ್ಚೆ ಮಾಡಿದ್ದಾರೆ, ನಮ್ಮ ಬಗ್ಗೆ ಮಾಡಲಿ ಬಿಡಿ. ನನ್ನ ಬಗ್ಗೆ ಮಾತನಾಡೋದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋದಿದೆಯಲ್ಲ, ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋದಿದೆಯಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ ರಾಜಕಾರಣಿಗಳಿಗೆ? ಅವರು ಯಾವ ರೀತಿ ಬದುಕಿದ್ದಾರೆ, ಯಾವ ರೀತಿ ಬಂದರು? ದುಡ್ಡು ಮಾಡೋದಾಗಿದ್ರೆ ಇವತ್ತು ಎಷ್ಟು ಸಂಪಾದನೆ ಮಾಡ್ಬೋದಾಗಿತ್ತು. ದೇವೇಗೌಡರು ದುಡ್ಡನ್ನು ಸಂಪಾದನೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಈ ನಾಡಿನ ಜನತೆಯ ಬದುಕನ್ನ ಯಾವ ರೀತಿ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಹೋರಾಟ ಮಾಡಿದಂತವ್ರು ಅವ್ರಿಗೆ 62 ವರ್ಷ ರಾಜಕೀಯ ಜೀವನದಲ್ಲಿ. ಇವತ್ತು ಈ ಮೊದಲನೇ ಬಾರಿಗೆ ಗೆಲ್ಲಬೇಕು, ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅಂತೀವಿ. ದೇವೇಗೌಡರು 62 ವರ್ಷದಲ್ಲಿ ಪ್ರಥಮವಾಗಿ ಮಂತ್ರಿ ಆಗಿದ್ದು, 28 ವರ್ಷ ಶಾಸಕರ ಕೆಲಸ ಮಾಡಿ ಯಾವತ್ತು ಮಂತ್ರಿ ಆಗಬೇಕು, ಅಧಿಕಾರ ಹಿಡಿಬೇಕು ಅಂತ ಹೋದಾರಲ್ಲ. ನಮ್ಮ ಜನ ನನ್ನ ಜನ ಇದನ್ನು ಹೇಳ್ಕೊಂಡು ಬದುಕೊಂಡು ಬಂದರು. ಕಾವೇರಿ ನೀರಿಗೆ 62ರಿಂದ ಅವ್ರ ಹೋರಾಟ ಏನಿದೆ,
ಅದರ ಪ್ರತಿಫಲವೇ ಇವತ್ತು ಸ್ವಲ್ಪ ನಾವು ಕಾವೇರಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನಾನು ಬಹಳ ವಿಷಯ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ದಯವಿಟ್ಟು ಒಂದು ಅವಕಾಶವನ್ನ ನನ್ನ ಕಾರ್ಯಕರ್ತರುಗಳು, ನನ್ನ ನನ್ನ ಪಕ್ಷದ ಮುಖಂಡರು, ನಾನಿವತ್ತು ತಮ್ಮಣ್ಣವ್ರನ್ನ ಇಲ್ಲಿ ಅಂತ ಹೇಳಿದೆ ಪಾರ್ಲಿಮೆಂಟ್ಗೆ, ಅವ್ರಿಗೆ ನಾನು ಇಲ್ಲಿ ಅಂತ ಹೇಳಿದೆ, ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಪುಟ್ಟಣ್ಣಂಗೆ ಹೇಳಿದೆ, ಪುಟ್ಟರಾಜುಗೆ, ನಮ್ಮ ಸುರೇಶ್ ಗೌಡ್ರಿಗೂ ಹೇಳಿದೆ. ಎಲ್ಲರೂ ಅವರು ನಿಲ್ಲಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ನೀವೇ ನಿಲ್ಲಬೇಕು ಅಂತಕ್ಕಂಥ ಒತ್ತಡಗಳನ್ನು ಹಾಕಿದ್ರಿಂದ ಯಾವುದೋ ದೇವರ ಒಂದು ಅನುಗ್ರಹ ನನ್ನ ಮೇಲೆ ಈ ಬಾರಿ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥ ಈ ಒತ್ತಡ ಏನು ಬಂದಿದೆ. ಈ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ರಾಜ್ಯದ 28 ಲೋಕಸಭಾ ಸದಸ್ಯರುಗಳೇನಿರ್ತಾರೆ ಅವರೆಲ್ಲರ ಪರವಾಗಿ ಈ ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ಈ ರಾಜ್ಯದ ಅಭಿವೃದ್ಧಿಗೂ ನಾನು ಪಣ ತೊಟ್ಟಿದ್ದೇನೆ. ಒಂದು ಬಾರಿ ನನ್ನನ್ನು ಪರೀಕ್ಷೆ ಮಾಡಿ. ನಾನು ಮುಖ್ಯಮಂತ್ರಿಯಾಗಿ ಯಾವ ರೀತಿ ನಡ್ಕೊಂಡಿದ್ದೇನೆ, ಮದ್ದೂರಿನ ಮಹಾಜನತೆಯಲ್ಲಿ ನಾನು ಮನವಿ ಮಾಡಲು ತಮ್ಮಣ್ಣವರು ಬಹುಶಃ ಅಂತ ಒಬ್ಬ ಜನಪ್ರತಿನಿಧಿ ಸಿಗೋದಿಲ್ಲ. ಪ್ರತಿನಿತ್ಯ ನನ್ನ ಕ್ಷೇತ್ರದ ಜನತೆಯ ಕೆಲಸ ಅಂತ ಹೇಳಿ ರಸ್ತೆ ಕೆಲಸ ಇಂದ ಹಿಡಿದು ಬ್ಯಾರೇಜ್ಗಳು ಕಟ್ಟತಕ್ಕಂಥದ್ದಿರಬಹುದು, ಕೆರೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದಿರಬಹುದು, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಅವರು ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾನು ಜನಕ್ಕೆ ಕೆಲಸ ಮಾಡಿದ್ದೇನೆ. ನಾನೇ ಯಾಕೆ ದುಡ್ಡು ಹಂಚಬೇಕು? ಜನ ಕೇಳಿದಂತ ನಿರೀಕ್ಷೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಚುನಾವಣೆಯಲ್ಲಿ ದುಡ್ಡು ಹಂಚಿ ಗೆಲ್ಲೋದಾದ್ರೆ ಅದರ ಅರ್ಥ ಏನಿದೆ ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡು ಬಹುಶಃ ಅವರು ದುಡ್ಡು ಹಂಚಿದ್ರೆ ಚುನಾವಣೆಯಲ್ಲಿ ಗೆಲ್ಲೋದು. ಈ ಸಿಸ್ಟಮ್ನ ಬದಲಾವಣೆ ತರಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ನೀವು ನನಗೆ ಇವತ್ತೇನು ಶಕ್ತಿ ತುಂಬ್ತೀರಿ, ಈ ರಾಜ್ಯದಲ್ಲಿ ಇವತ್ತು ಒಂದೊಂದು ಚುನಾವಣೆ ನಡೆಸಬೇಕಾದ್ರೆ ಏನು ಖರ್ಚಾಗ್ತಿದೆ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಯಾರ್ಯಾರು ಮನೆಗಳು ಹಾಳು ಮಾಡ್ಕೊತಾರೋ ಗೊತ್ತಿಲ್ಲ ಚುನಾವಣೆಯಿಂದ, ಅದೆಲ್ಲ ಸತ್ಯ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಮಾತನ್ನ ಕೊಡ್ತೇನೆ, ಈ ಜಿಲ್ಲೆಯಿಂದಲೇ ಚುನಾವಣೆಗಳನ್ನ ಮುಂದಿನ ದಿನಗಳಲ್ಲಿ ಯಾವ ಮಾದರಿಯಲ್ಲಿ ಯಾವುದೇ ರೀತಿಯ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ದುಡಿಯತಕ್ಕಂಥವ್ರು ಇವತ್ತು ಈ ಜಿಲ್ಲೆಯ ಜನ ಆಯ್ಕೆ ಮಾಡತಕ್ಕಂಥ ರೀತಿಯಲ್ಲಿ ಕೆಲವು ಬದಲಾವಣೆಗಳನ್ನ ಪ್ರಯತ್ನ ಮಾಡಿ ತರ್ತೇನೆ. ಯಾಕೆಂದ್ರೆ ಈ ರೀತಿ ಚುನಾವಣೆಗಳು ಮುಂದೆ ನಡೆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದಿಲ್ಲ. ಈಗ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆ ದುಡ್ಡು ಸಾಲ ಸವಲತ್ತು ಬಂದು ಇಲ್ಲ ಮನೆಗೆ ಹಣ ಇಟ್ಬಿಟ್ಟು ತರ್ತಾರೆ, ಮತ್ತೆ ಸಂಪಾದನೆ ಮಾಡಬೇಕಲ್ಲ. ಎಲ್ಲಿಂದ ಸಂಪಾದನೆ ಮಾಡ್ತಾರೆ? ನಿಮ್ಮ ತೆರಿಗೆ ಹಣ ಅಲ್ಲಿ ಖಜಾನೆ ಕೈ ಹಾಕ್ತಾರೆ. ಪರ್ಸೆಂಟೇಜ್ 40%, 50% ಹೇಳ್ತಾವ್ರಲ್ಲ. ಇದು ನಡೀತದೆ, ಕೆಲಸಗಳು ನಡೆಯಲ್ಲ. ಕೆಲಸದ ಹೆಸರಲ್ಲಿ ದುಡ್ಡು ದೋಚ್ತಾರೆ. ಅದನ್ನು ಬದಲಾವಣೆ ತರಬೇಕು ಅಂದ್ರೆ ಮಂಡ್ಯ ಜಿಲ್ಲೆಯ ಜನತೆ ಕೈ ಸಾಧ್ಯ. ನೀವು ಆ ಮಟ್ಟಕ್ಕೆ ತೀರ್ಮಾನ ಮಾಡಿದ್ರೆ ದುಡ್ಡಿನ ಮೇಲೆ ರಾಜಕಾರಣ ನಡೆಯಲ್ಲ. ಇಲ್ಲ ಒಂದು ಬಾರಿ ಶಂಕರೇಗೌಡರು ಅಂತವ್ರನ್ನ, KV ಶಂಕರೇಗೌಡರನ್ನ, ಅವ್ರ ಹತ್ರ ಏನು ದುಡ್ಡಿರಲಿಲ್ಲ, ದೇವೇಗೌಡರು ನಿಲ್ಲಿಸಿದ್ರು ಅವ್ರನ್ನ ಚುನಾವಣೆಗೆ. ಏನು ಇಲ್ಲದೆ ಇದ್ರು ಶಂಕರೇಗೌಡರನ್ನ ಅವತ್ತು ಒಂದು ಬಾರಿ ಲೋಕಸಭೆಗೆ ಕಳಿಸಿದ ದಿನಗಳನ್ನು ನೋಡಿದ್ದೇನೆ. ₹1 ಹಣ ಖರ್ಚು ಮಾಡಿದೆ. ಅಂತ ಜಿಲ್ಲೆ ಇದು. ಈ ಜಿಲ್ಲೆಯಿಂದಲೇ ಈ ದೇಶದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಜೀವನದಲ್ಲಿ ನಾನೊಂದು ಶಪಥ ಮಾಡ್ಕೊಂಡಿದ್ದೇನೆ. ಅದು ಒಂದು ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ. ಈ ಚುನಾವಣೆಯಲ್ಲಿ ಹಣದ ಒಂದು ಆಟ ಜಾಸ್ತಿ ಏನಿದೆ, ಇದನ್ನ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಜನಪ್ರತಿನಿಧಿಯಾಗಿ ಹಳ್ಳಿ ಹಳ್ಳಿಗೆ ಬಂದು ನಿಮ್ಮ ಜೊತೆಯಲ್ಲಿ ಕೂತು ನಿಮ್ಮ ಕಷ್ಟ ಸುಖಗಳನ್ನು ಕೇಳಿ ನಿಮ್ಮಿಂದ ಇಡೀ ರಾಜ್ಯದ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಂದೇಶ ಈ ಜಿಲ್ಲೆಯಿಂದ ಹೋಗಬೇಕು. ಆ ರೀತಿಯಲ್ಲಿ ನನ್ನ ಮುಂದಿನ ರಾಜಕೀಯ ಜೀವನವನ್ನು ಮುಗಿಸಿರುತ್ತೇನೆ. 3 ಬಾರಿ ಹೃದಯ ಚಿಕಿತ್ಸೆಗೆ 15 ವರ್ಷದಲ್ಲಿ 3 ಬಾರಿ ಆಪರೇಷನ್ ಆಗಿದೆ. ನನ್ನ ಬಹುಶಃ ಭಗವಂತ ಉಳಿಸಿರೋದು ಏನೋ ನನ್ನಿಂದ ಒಂದು ಸಾಧನೆ ಮಾಡಬೇಕು ಅಂತ ಉಳಿಸಿದ್ದೇನೆ. ಇವತ್ತು ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಾನು ನಿಲ್ಲಬೇಕು ಅನ್ನೋದು ಹಿಂದೆ ಇದ್ರು ಇವತ್ತು ನನ್ನನ್ನು ಒತ್ತಡ ಹಾಕಿ ನಿಲ್ಲಿಸಿದ್ದೀರಿ. ಏನೋ ಅದು ಭಗವಂತನ ಇಚ್ಛೆ ಇದೆ. ನಿಮ್ಮ ಋಣ ತೀರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವು ಬದಲಾವಣೆಗಳನ್ನು ತರಲಿಕ್ಕೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಆ ನಿಟ್ಟಿನಲ್ಲಿ ಮದ್ದೂರಿನ ನನ್ನ ತಂದೆ ತಾಯಿದ್ರು, ನನ್ನ ಪಕ್ಷದ ಕಾರ್ಯಕರ್ತರು, ಕನಿಷ್ಠ ನನಗೆ ಈ ಬಾರಿ ನನಗೆ ವಿಶ್ವಾಸ ಇದೆ, ನೀವು ಮನಸ್ಸು ಮಾಡಿದ್ರೆ ಮದ್ದೂರಿನ ಜನತೆ 50,000ಕ್ಕೂ ಹೆಚ್ಚಿನ ಬಹುಮತವನ್ನ ಇವತ್ತಿನ ಜನವನ್ನು ನಾನು ನೋಡಿದಾಗ, ಇವತ್ತಿನ ತಂದೆ ತಾಯಿಗಳನ್ನ ನೋಡಿದಾಗ ಅವರು ದುಡ್ಡು ಎಷ್ಟೇ ಖರ್ಚು ಮಾಡಲಿ ಬಹುಶಃ 50,000ಕ್ಕೂ ಹೆಚ್ಚಿನ ಬಹುಮತವನ್ನ ನನಗೆ ಆಶೀರ್ವಾದ ಕೊಟ್ಟು ಇವತ್ತು ಐತಿಹಾಸಿಕವಾದಂತಹ ದಾಖಲೆಯ